ಇದು ನೋಡಿ ನಾನು ನೈಲಾನ್ ಸಬ್ಬಕ್ಕಿದು ಪಾಯಸ ಮಾಡಿದ್ದೆ. ತುಂಬಾ ರುಚಿಯಾಗಿತ್ತು ನೋಡಿ. ಹಾಲು ಹಾಕ್ಬಿಟ್ಟು ಇದಕ್ಕೆ ಒಂದು ಬೌಲಲ್ಲಿ ಸ್ಟವ್ ಮೇಲಿಟ್ಟು ಕುದಿಯೋವಾಗ ಬೆಳಗ್ಗೆನೇ ನೆನೆಸಿಟ್ಟಿದ್ದೆ. ಅದು 4 ಅವರ್ ನೆನೆಸಿತ್ತು. 2 ಅವರ್ ನೆಂದರೂ ಸಾಕು ಬಿಡಿ. ಈ ಥರ ನೆಂದಿರುತ್ತೆ. ಹಾಲ್ಗೆ ಹಾಕ್ಬಿಟ್ಟು ಕಲಿಸ್ತಾ ಇರಬೇಕು. ಒಂದು ಸರಿ ಕಲಿಸ್ಬಿಟ್ಟು ಬಿಟ್ಬಿಡಿ. ಅದು ಕುದಿಯೋವಾಗ ಕುದೀತಾ ಇರುತ್ತಲ್ವ, ಏನು ತಳ ಅಂಟ್ಕೊಳ್ಳಲ್ಲ. ಇದಕ್ಕೊಂದು ಸ್ಪೂನ್ ತುಪ್ಪ ಹಾಕ್ಬಿಡಿ. ಇನ್ನೂ ಚೆನ್ನಾಗಿ ಕುದಿಯುತ್ತೆ. ಘಮ ಘಮ ಅಂತಲೂ ಇರುತ್ತೆ. ಬೆಂದಾದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಸಕ್ಕರೆ, 1-2 ಏಲಕ್ಕಿ ಕುಟ್ಟಿ ಹಾಕ್ಬಿಡಬೇಕು. ಇವಾಗ ಇದು ನೋಡಿ, ಹಾಲೆಲ್ಲ ಕೆನೆ ಕೆಟ್ಕೊಂಡು ಗಟ್ಟಿ ಆಗ್ತಾ ಇರುತ್ತೆ. ಆ ಕೆನೆದೇ ಟೇಸ್ಟು, ಬೇರೆ ಏನೂ ಹಾಕಬೇಕಾಗಿಲ್ಲ. ಒಂದು ಒಗ್ಗರಣೆದು ಇಟ್ಬಿಟ್ಟು ತುಪ್ಪ 2 ಸ್ಪೂನ್ ಹಾಕಿ ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡಿ ಹಾಕ್ಬೇಕು ನೋಡಿ. ಎಷ್ಟು ಬೇಕಾದರೂ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಕೆಲವ್ರು ಕ್ರಿಸ್ಪಿ ಬೇಕು ಅನ್ನೋವಾಗ ಸೈಡಲ್ಲಿ ಇಟ್ಕೊಂಡು ಪಾಯಸ ತಿನ್ನೋವಾಗೆ ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ಅದೆಲ್ಲ ದ್ರಾಕ್ಷಿ ಗೋಡಂಬಿ ಇದಕ್ಕೆ ಹಾಕ್ಬಿಟ್ಟು ನೋಡಿ ಒಂದು ಸರಿ ಮಿಕ್ಸ್ ಮಾಡಿಬಿಟ್ರೆ ರುಚಿಯಾದ ಘಮ ಏಲಕ್ಕಿದು ಘಮ ಎಲ್ಲ ಬರ್ತಾ ಇರುತ್ತೆ. ತುಂಬಾ ರುಚಿಯಾಗಿರುತ್ತೆ. ಮಾಡ್ಕೊಂಡು ನೋಡಿ. ಇದೆಲ್ಲರಿಗೂ ಬರುತ್ತೆ. ನಾನು ಮಾಡಿದ್ದೆ ಅಂತ ತೋರಿಸ್ದೆ. ಇಷ್ಟ ಆಯ್ತಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಾನು ಇದು ನೋಡಿ ಕುಂಕುಮ ಕೇಸರಿ ಹಾಕಿದ್ದೀನಿ ಸ್ವಲ್ಪ.